ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಹೇಳಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಬಂದು ಹಳೆಯದು. ಈ ವಿಡಿಯೋ ಮಾಡಾದಮೇಲೆ ನಂಗೆ ಸ್ವಲ್ಪ ಹುಷಾರು ತಪ್ಪಿತ್ತು. ಸೊ ಅದರಿಂದ ನಾನು ಆಲ್ಮೋಸ್ಟ್ ಒಂದು 10 ಡೇಸ್ ಏನೋ ನಾನು ಒಂದು ವೀಡಿಯೋಸ್ ಕೂಡ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಈ ವಿಡಿಯೋ ಬಂದು ಮಾಡ್ತಾ ಇರೋದು ಇವತ್ತು ನನ್ನ ಫ್ರೆಂಡ್ ಭವಾನಿ ಅಂತ ಇದ್ದಾಳೆ. ಅವಳದು ಬಂದು ಮೇಕಪ್ ಆರ್ಟಿಸ್ಟು. ಸೊ ಅವಳದು ಸ್ಟುಡಿಯೋ ಇದೆ. ಅವಳ ಮೇಕಪ್ ಸ್ಟುಡಿಯೋದಲ್ಲಿ ಸ್ಟೂಡೆಂಟ್ಸ್ದು ಇವತ್ತು ಸರ್ಟಿಫಿಕೇಟ್ ಡೇ ಇತ್ತು. ಸೊ ಅದರಿಂದ ನಾನಿವತ್ತು ಸರ್ಟಿಫಿಕೇಟ್ ಡೇಗೆ ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಸೊ ಅದರಿಂದ ರೆಡಿ ಆಗಿಬಿಟ್ಟು ಹೋಗೋಣ ಅಂಥೇಳಿ ನಾನು ಕೂಡ ರೆಡಿಯಾಗಿದ್ದೆ. ಹೇರೆಲ್ಲ ತುಂಬ ಫುಲ್ಲು ಉದ್ದ ಬೆಳೆದ್ಬಿಟ್ಟಿದೆ. ಹೇರ್ ಕಟ್ ಮಾಡಿಸ್ಬೇಕು. ನೋಡೋಣ, ಇಲ್ಲಿ ಹೋಗ್ಬಿಟ್ಟು ಬಂದು ಆಮೇಲೆ ಏನಾದ್ರು ಫ್ರೀ ಆಯಿತು ಅಂದರೆ ಇವತ್ತು ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ನಾನು ರೆಡಿಯಾಗಿ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಇಲ್ಲಿಂದ. ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಭವಾನಿ ನಾವು ಎಲ್ಲರೂ ಹೋಗ್ತಾಯಿದ್ದೀವಿ ಅಂತಂದರೆ ನಾನು ಇಲ್ಲಿಂದ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ನಾನು ಅವ್ರ ಜೊತೆ ಹೋಗ್ತೀನಿ. ಸೊ ಅದರಿಂದ ಆಮೇಲೆ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ನನ್ನ ಮಗಳಿಗೆ ಅವಳನ್ನ ಕರ್ಕೊಂಡು ಹೋಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸಕ್ಕತ್ ಕೋಪ ಬಂದ್ಬಿಟ್ಟಿದೆ ಅವಳಿಗೆ. ನನ್ನ ಮಗಳು ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಆನಂದ ಎಷ್ಟು ಸಮಾಧಾನ ಮಾಡಿದ್ರು ಅವಳು ಕೋಪ ಕಮ್ಮಿನೇ ಮಾಡ್ಕೊತಾ ಇಲ್ಲ. ನಾನು ಸರಿ ಆಯಿತು ನೀವೆಲ್ಲಾದರೂ ಹೋಗಿ, ನಾನಂತೂ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಏನು ಕೋಪ ಮಾಡ್ಕೊಂಡು ಮಾತೇ ಆಡ್ತಿರ್ಲಿಲ್ಲ, ಹಂಗೆ ನಿಂತಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಆನಂದ ಅಂದರು, ನೀನು ಹೋಗ್ಬಿಟ್ಟು ಬಾ, ಎಷ್ಟೊತ್ತಾಗತ್ತೆ ಅಂತ ಫೋನ್ ಮಾಡು, ನಾನು ಬರ್ತೀನಿ ಕರ್ಕೊಂಡು ಬರ್ಬೇಕೆ. ಮಗುನ ಕರ್ಕೊಂಡೋಗಿ ಅಮ್ಮ ಮನೆಗೆ ಬಿಟ್ಬಿಟ್ಟು ಬಂದುಬಿಡ್ತೀನಿ. ಅವಳು ಸ್ವಲ್ಪ ಹೊತ್ತು ಅಲ್ಲಾದರೆ ನಮ್ಮ ಅಣ್ಣನ ಮಕ್ಕಳಿದ್ದಾರೆ, ವೈಷ್ಣವ್ ಮತ್ತು ವೈಭವ್ ಅಂತ. ನಮ್ಮ ಅಣ್ಣನ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಇಲ್ಲಿ ಅವಳು ಒಬ್ಬಳೇ ಇರಬೇಕಲ್ಲ. ಸೊ ಅದರಿಂದ ಸರಿ ನಾನು ಅಲ್ಲೋಗಿ ಬಿಟ್ಟು ಬರ್ತೀನಿ ಬಿಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯ್ತಪ್ಪ ಅಲ್ಲಿ ಬಿಟ್ಟುಬಿಟ್ಟು ಬಾ ಅಂತಂದೆ. ಹಂಗೆ ಅಂದಿದ ತಕ್ಷಣ ಏನು ಗಾಡಿಲೇ ಕುಣಿತಾ ಇದ್ದಾಳೆ ಅವಳಂತೂ. ಅವಳಿಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ತುಂಬ ಇಷ್ಟ. ಬಟ್ ಆದರೆ ಇದು ನಾನು ವರ್ಕ್ ಮೇಲೆ ಹೋಗ್ತಾ ಇದ್ದೀನಲ್ಲ. ಸೊ ಅದರಿಂದ ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಚೆನ್ನಾಗಿರಲ್ಲ. ಕರೆಕ್ಟಾಗಿ ನಾವು ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾಯಿಲ್ಲ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸರಿ ಅಂತ ಅಂದ್ಬಿಟ್ಟು ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಲು. ಸರಿ ಆಯಿತು ಹೋಗಿ ಬಾ ಅಂತ ಹೇಳ್ಬಿಟ್ಟು ಇವಾಗ ನಾನು ಭವಾನಿ ಮನೆ ಹತ್ರ ಬಂದೆ. ಹಂಗೆಲ್ಲ ಹೋಗ್ಬಾರ್ದು, ಬೈಕ್ ಹೋಗ್ತಾರೆ. ಬಿಸ್ಕೆಟ್ ಅಲ್ಲೇ ಅಜ್ಜಿ ತಗೊಳ್ತಾನೆ. ಸರಿ ಬಾಯ್ ಬಾಯ್ ಮೇಡಮ್. ಬಾಯ್ ಬಾಯ್. ಫೋನ್ ಮಾಡ್ತೀಯಾ? ಫೋನ್ ಮಾಡ್ತೀನಿ. ನೋಡಿ, ನಾನು ಇವಾಗ ಭವಾನಿ ಮನೆ ಹತ್ರ ಬಿಟ್ಟು ಅವ್ರು ಇವಾಗ ಹೊರಟರು. ನಮ್ಮ ಅಮ್ಮ ಮನೆಗೆ ಹೋಗಿ ಬಿಟ್ಬಿಟ್ಟು ಬರೋಣ ಅಂತೇಳಿ ಹೊರಟರು. ನಾನು ಬರೋಷ್ಟರಲ್ಲಿ ಭವಾನಿ ಆಲ್ರೆಡಿ ರೆಡಿ ಆಗಿದ್ಲು. ಸೊ ಇವಾಗ ಇಲ್ಲಿಂದ ನಾವು ಸ್ಟೂಡೆಂಟ್ಸ್ದು ಸರ್ಟಿಫಿಕೇಟ್ ತೊಗೊಂಡು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲ ಕಣೆ, ಚೆನ್ನಾಗಿ ನೋಡಿ. ಎಲ್ಲರೂ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಲ್ಲಿ ಹಿಂದೆಗಡೆ ಬರ್ತಾ ಇದ್ದಾರಲ್ಲ ಅವರೇ ಭವಾನಿ ಸ್ಟೂಡೆಂಟ್ಸು. ಮಧ್ಯಾಹ್ನದ ಒಳಗಡೆ ಹೋಗ್ಬಿಡ್ತಿದ್ವಲ್ಲ ನಾವು. ಬಿಸಿಲಿದೆ ಅಲ್ವೇನೆ, ಮಧ್ಯಾಹ್ನ ಹೋದ್ರೆ ಹಿಂಸೆ ಆಗ್ಬಿಡುತ್ತೆ. ಹಾಗೆ ಹೋಗ್ತಾ ಅಂದಿವಿ. ಒಂದು ಕೇಕ್ ಶಾಪ್ ಹತ್ರ ಗಾಡಿ ನಿಲ್ಲಿಸಿ ಕೇಕ್ ತೊಗೊಳ್ತಾ ಇದ್ದೀವಿ. ಸರ್ಟಿಫಿಕೇಟ್ ಡೇ ಅಲ್ವಾ. ಸೊ ಸರ್ಟಿಫಿಕೇಟ್ ಕೊಡೋಕ್ಕೂ ಮುಂಚೆ ಕೇಕ್ ಕಟ್ ಮಾಡಿಸಿ ಆಮೇಲೆ ಸರ್ಟಿಫಿಕೇಟ್ನ ಕೊಡ್ತಾರೆ. ಸೊ ಅದರಿಂದ ಒಂದು ಕೇಕ್ ತೊಗೊಂಡು ಅದ್ರ ಮೇಲೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬರೆಸಿ ಆಮೇಲೆ ಅದಕ್ಕೆ ಕೇಕ್ ಕಟ್ ಮಾಡಿಸಿ ಸರ್ಟಿಫಿಕೇಟ್ ಕೊಡೋದು. ಇವಾಗ ಅದನ್ನು ಕೇಕ್ ತೊಗೊಂಡು ನಾವಿವಾಗ ಹೊರಟ್ವಿ. ನಾವು ಬಂದಿದ್ದು ಇವಾಗ ಬಂದು ಬ್ರಹ್ಮ ಬ್ರ್ಯೂಸ್ ಅನ್ನೋಂಥ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಎಲ್ಲರೂ ಕೂಡ. ಈ ಸಲ ಈ ಬ್ಯಾಚಲ್ಲಿ ಬರೀ ಇಬ್ಬರು ಮಾತ್ರ ಇದ್ದರು ಸ್ಟೂಡೆಂಟ್ಸು. ಸೊ ಇಬ್ಬರು ಸ್ಟೂಡೆಂಟ್ಸು ಭವಾನಿ ಪ್ಲಸ್ ನಾನು, ಟೋಟಲಾಗಿ 4 ಜನ ಇಲ್ಲಿಗೆ ಹೋದ್ವಿ. ಹೋಗಿ ಫಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಣ. ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಹೋಗಿ ಲೊಕೇಶನ್ ಹುಡುಕ್ತಾ ಇದ್ದಾಳೆ ಭವಾನಿ ಕೂಡ. ಫೋಟೋಸ್ ಹಿಡಿಯೋದಕ್ಕೆ ಲೊಕೇಶನ್ನೇ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಅದರಿಂದ ಸ್ವಲ್ಪ ಜನ ಕಡಿಮೆ ಇರೋ ಕಡೆ ನಮ್ಗೆ ಹೆಂಗೆ ಬೇಕೋ ಆ ಥರ ಫೋಟೋಸ್ ಎಲ್ಲ ಇಟ್ಕೊಳ್ಬೋದು. ಮತ್ತು ಸರ್ಟಿಫಿಕೇಟ್ ಕೊಡೋದು, ಆವಾಗ ಕೊಡಬೇಕಾದ್ರೆ ಎಲ್ಲ ಜನ ನೋಡ್ತಾ ಇರೋದು ಅದೆಲ್ಲ ಅವ್ರಿಗೂ ಒಂಥರ ಇದಾಗತ್ತಲ್ವ. ಸೊ ಅದರಿಂದ ಒಂದು 2-3 ಪ್ಲೇಸ್ ನೋಡ್ಕೊಂಡಿದ್ದೀವಿ ಅಲ್ಲೇ. ಅಂದರೆ ಒಂದೇ ರೆಸ್ಟೋರೆಂಟಲ್ಲಿ ಒಂದು 2-3 ಜಾಗದಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಸೊ ಅಲ್ಲೋಗಿ ನಾವು ಯೂಶ್ವಲಿ ಕೇಕ್ ಕಟ್ಟಿಂಗು ಇದೆಲ್ಲ ಮಾಡೋದು. ನೋಡಿ ಇದೇ ಜಾಗ ಅದು. ನನ್ನ ಸರ್ಟಿಫಿಕೇಟ್ ಡೇ ಕೂಡ ಇದೇ ರೆಸ್ಟೋರೆಂಟಲ್ಲೇ ಆಗಿದ್ದಿದ್ದು.
ಸೊ ಅಲ್ಲಿಗೆ ಹೋದಾಗ ಅಲ್ಲಿ ಸ್ವಲ್ಪ ಜನ ಮಾತ್ರ, ಬರೀ ಅಲ್ಲಿ ಸ್ಟಾಫ್ಸ್ ಇರ್ತಾರಲ್ಲ ಅವ್ರು ಮಾತ್ರ ಇದ್ದರು. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಭವಾನಿ ಅವ್ರ ಸ್ಟೂಡೆಂಟ್ಸ್ದೆಲ್ಲ ಫೋಟೋಸ್ ಇಟ್ಕೊಡ್ತಾಯಿದ್ಲು. ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಆ ರೆಸ್ಟೋರೆಂಟ್ ಸುತ್ತಲೂ ಹಂಗೆ ಎಲ್ಲ ಒಂದೊಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಆ ರೆಸ್ಟೋರೆಂಟಲ್ಲಿ ಏನು ಗೊತ್ತಾ, ಫುಲ್ಲು ಮ್ಯಾಂಗೋಸ್ ಇತ್ತು. ಈ ಸಲ ನಾವು ಹೋಗಿದ್ದಾಗ ಏನು ಮ್ಯಾಂಗೋಸ್ ಏನು ಇರಲಿಲ್ಲ ಆ ಟೈಮಲ್ಲಿ, ಲಾಸ್ಟ್ ಇಯರು. ಈ ಇಯರ್ ಹೆಂಗಿದೆ ಅಂದರೆ ಅಲ್ಲಿರೋ ಮರಗಳಲ್ಲೆಲ್ಲ ಮ್ಯಾಂಗೋಸ್ ಬಿಟ್ಟಿದ್ದಾರೆ. ಎಷ್ಟು ಮ್ಯಾಂಗೋಸ್ ಇತ್ತು ಗೊತ್ತಾ. ಅದಲ್ದಿರ ಸ್ವಲ್ಪ ಮುಂದೆಗಡೆ ಹೋಯ್ತು ಅಂದರೆ ನೆಲ್ಲಿಕಾಯಿ ಬರುತ್ತಲ್ಲ, ಅದ್ರದ್ದು ಮರ ಏನು ಗೊಂಚಲೇ ಬಿಟ್ಟಿದೆ ನೆಲ್ಲಿಕಾಯಿ. ಅದು ನೋಡ್ತಾ ಇದ್ರೇನೆ ತಿನ್ನೋಣ ಅನಿಸುತ್ತೆ. ನೆಲ್ಲಿಕಾಯಿ, ಮಾವಿನಕಾಯಿ, ಹುಣಸೆ ಹಣ್ಣು ಇದೆಲ್ಲ ನೋಡ್ತು ಅಂದ್ರೇ ನಾಲ್ಗೆಲ್ಲಿ ನೀರು ಬರುತ್ತೆ. ಹಾಗೆಯೇ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಒಂದು ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಅನ್ನಿಸ್ತು. ಆಮೇಲೆ ಏನಾದರೂ ಬೈದ್ಬಿಟ್ರೆ ಯಾಕಪ್ಪ ಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಕುತ್ಕೊಂಡಿದ್ವಾ. ಅಶ್ವಿನಿ ಅನ್ನೋ ಸ್ಟೂಡೆಂಟು ಫೋಟೋಸ್ ಎಲ್ಲ ಫಸ್ಟ್ ತೆಗ್ದಿದ್ದಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಮ್ಯಾಂಗೋಸ್ನೇ ನೋಡ್ತಾ ಇದ್ದೆ, ನೆಲ್ಲಿಕಾಯಿನೇ ನೋಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಯಾಕೆ ಬೇಕಾ ಇರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮರಕ್ಕೆ ಕೈ ಹಾಕ್ಬಿಟ್ಟು ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ ಅವರು. ಅದನ್ನು ಕೀಳ್ತಾ ಇದ್ದಂಗೆ ಅಲ್ಲಿ ಇರ್ತಾರಲ್ಲ ಮ್ಯಾನೇಜರ್ಸ್, ಅವ್ರು ಬಂದು ಮ್ಯಾಮ್ ಪ್ಲೀಸ್ ಕೀಳಬೇಡಿ, ಅದನ್ನು ನಾವು ನಮಗಿಲ್ಲಿ ಅಡುಗೆಗೆಲ್ಲ ಯೂಸ್ ಮಾಡ್ಕೊಳ್ತೀವಿ ಅಂದ್ಬಿಟ್ರಾ. ಓಕೆ ಆಯಿತು ಬಿಡಿ ಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಅದನ್ನು ಕೊಟ್ಬಿಟ್ವಿ ರಿಟನ್ನು. ಆಮೇಲೆ ಕೇಕ್ ಕಟ್ಟಿಂಗು ಎಲ್ಲ ಮಾಡಿ ಆಮೇಲೆ ಸರ್ಟಿಫಿಕೇಟ್ ಎಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಭವಾನಿ ಈ ಕಡೆ ಸ್ವಲ್ಪ ಜಾಗ, ಅಲ್ಲಿ ಆಲ್ರೆಡಿ ಸ್ವಲ್ಪ ಜನ ಬಂದ್ಬಿಟ್ರು. ರೆಸ್ಟೋರೆಂಟ್ ಅಲ್ವಾ, ಏನು ಫುಲ್ಲು ರೆಸ್ಟೋರೆಂಟ್ ನಮಗೆ ಇರುತ್ತಾ, ಎಲ್ಲರೂ ಜನ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಸೊ ಅದರಿಂದ ಸರಿ ಪಕ್ಕದಲ್ಲಿ ಹೋಗೋಣ, ಸ್ವಲ್ಪ ಅಲ್ಲಿ ಜಾಗ ಕಮ್ಮಿ, ಜನ ಜಾಸ್ತಿ ಇಲ್ಲ, ಅಲ್ಲಿ ಕಮ್ಮಿ ಇದ್ದಾರೆ, ಅಲ್ಲೋಗಿ ಒಂದು ಸ್ವಲ್ಪ ಫೋಟೋಸ್ ಇಟ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನೋಡಿ ಭವಾನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳಲ್ಲ. ಎಲ್ಲರೂ ರೆಡಿ ಆಗಿದ್ವಿ ಅಂತ ಹೇಳ್ಬಿಟ್ಟು ಹಂಗಂಗೆ ಒಂದೊಂದು ಫೋಟೋಸ್ ಇಟ್ಕೊಳ್ತಾ ಇದ್ವಿ. ನನಗೆ ಫೋಟೋಸ್ ಎಲ್ಲ ಅಷ್ಟು ಸರಿಯಾಗಿ ಹಿಡಿಯೋಕ್ಕೆ ಬರಲ್ಲ, ಲೈಟಿಂಗು ಅದೆಲ್ಲ ನೋಡ್ಕೊಳಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ಲು ನನಗೆ, ಹೆಂಗಲ್ಲ ಕಡೆ ಹಿಂಗೆ ಹಿಡಿಯೋದು ಅಂತ ಅಂದ್ಬಿಟ್ಟು. ಚೆನ್ನಾಗ್ತದೆ ಕಣೆ, ಬ್ರೈಟಾಗಿ ಬರ್ತದೆ, ಅದಕ್ಕೆ ಹೇಳಿದ್ದು ಕಲರಲ್ಲಿ ಕಪ್ಪತ್ತಿತ್ತು. ಆಮೇಲೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ಕೊಂಬಿಟ್ಟು ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿಬಿಟ್ಟು ಈ ಕಡೆ ಬಂದು ಏನಾದರೂ ಆರ್ಡ್ರ್ ಮಾಡ್ಬಿಟ್ಟು ಆಮೇಲೆ ಹೋಗಿ ಕೇಕ್ ತೊಗೊಂಡು ಬರೋಣ ಅಂತ ನೋಡಿದ್ರೆ ಅಲ್ಲಿ ಹೋಗ್ತೀವಿ, ಕೇಕ್ನ ಬೆಕ್ಕು ತಿಂತಾ ಇದೆ. ಆಮೇಲೆ ಸರ್ ಇಲ್ಲಿ ನೋಡಿ ಕೇಕ್ ಬೆಕ್ಕು ತಿಂತಾ ಇದೆ ಅಂತ ಅಂದ್ವಿ. ಆವಾಗ ಅದಕ್ಕೆ ಅಲ್ಲಿರೋ ಮ್ಯಾನೇಜರ್ ಬಂದು ಓಕೆ ಮೇಡಮ್ ಆಯಿತು ನಾವು ಬೇರೆ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ನೋಡಿ ಈ ಕೇಕ್ ಮಾಡಿಕೊಟ್ರು. ಇದು ನಾವು ತಂದಿದ್ದು ಕೇಕ್ ಅಲ್ಲ, ನಾವು ತಂದಿದ್ದು ಬೇರೆ ಕೇಕು. ಇದು ಅವರೇ ಆ ರೆಸ್ಟೋರೆಂಟ್ ಅವರೇ ಬೆಕ್ಕು ತಿನ್ಬಿಟ್ಟಿರ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬೇರೆ ಕೇಕ್ ಮಾಡಿಕೊಟ್ರು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಓಸಿ ಅಂತಲ್ಲ, ಆ್ಯಕ್ಚುಲಿ ನಾವು ತೊಗೊಬಂದಿರೋದನ್ನೇ ಬೆಕ್ಕು ತಿಂದಿದ್ದಕ್ಕೆ ಅವರು ಮಾಡಿಕೊಟ್ಟಿದ್ದು, ಅದನ್ನು ಅವರೇನು ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಏನೂ ಮಾಡಿಲ್ಲ ಅದಕ್ಕೆ. ಆಮೇಲೆ ನಾವೊಂದು ಸ್ವಲ್ಪ ಫುಡ್ಡೆಲ್ಲ ಆರ್ಡ್ರ್ ಮಾಡಿಬಿಟ್ಟು ತಿಂದ್ವಿ ಎಲ್ಲರೂ. ಫ್ರೆಂಚ್ ಫ್ರೈಸು, ಪಿಜ್ಜಾ, ಆಮೇಲೆ ಇನ್ನೇನು ಈ ರೀತಿ ತೋರಿಸ್ಬಿಡ್ತೀನಿ ನಿಮಗೆ ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ನೋಡಿದ್ರಲ್ಲ ಇಷ್ಟೆಲ್ಲ ಆರ್ಡ್ರ್ ಮಾಡಿದ್ವಿ. ಆಮೇಲೆ ತಿಂದ್ಬಿಟ್ಟು ನೋಡಿ ಲಾಸ್ಟಲ್ಲಿ ಬರೋಕ್ಕೂ ಮುಂಚೆ ಈವ್ನಿಂಗ್ ಆಗಿತ್ತಲ್ಲ, ಸೊ ಎಲ್ಲ ಟೇಬಲ್ ಮೇಲೂ ಒಂದೊಂದು ಕ್ಯಾಂಡಲ್ ಇಟ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಅರೇಂಜ್ ಮಾಡಿದರು. ಆಮೇಲೆ ಎಲ್ಲರೂ ಎಲ್ಲ ತಿನ್ಕೊಂಡು ಆಮೇಲೆ ಅಲ್ಲಿಂದ ಮತ್ತೆ ರಿಟರ್ನ್ ಹೊರಟ್ವಿ. ಅಲ್ಲಿಂದ ಹೊರಟು ನೆಕ್ಸ್ಟ್ ಡೇ ಬಂದು ಶ್ರೀರಾಮನವಮಿ ಇತ್ತು. ಸೊ ಮನೇಲಿ ಶ್ರೀರಾಮನವಮಿಗೆ ಅಂಥೇಳಿ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಶ್ರೀರಾಮನ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ವಿ ನಾವು. ನಮ್ಮಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಹೀಗೆ ನಮಗೆ. ಸೊ ಅದರಿಂದ ನಾನು ಇಲ್ಲ ಆ ಥರ ಮಾಡ್ತೀನಿ. ಬಟ್ ನನ್ನ ಗಂಡನ ಮನೆ ಕಡೆ ಇದೆಲ್ಲ ಏನೂ ಮಾಡಲ್ಲ. ಬಟ್ ನಮ್ಮ ಅತ್ತೆ ಏನು ನಮ್ಮ ಮನೆ ಕಡೆ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಏನೂ ಹೇಳೇ ಕೊಡಲ್ಲ. ನಮ್ಮ ಅತ್ತೆ ಅದೇನೋ ಅಂತಾರೆ ಹಂಗೆ ಅಮ್ಮ. ಸೊ ಅವ್ರ ಮನೆ ಕಡೆ ಏನು ಪೂಜೆ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಟ್ಲೀಸ್ಟು ನಮ್ಮಮ್ಮನ ಮನೆ ಕಡೆ ಆದರೂ ಗೊತ್ತಲ್ವ ನನಗೆ. ಸೊ ದೇವ್ರನ್ನ ಪೂಜೆ ಮಾಡದಿರೇ ಇರೋದಕ್ಕಿಂತ ನಮಗೇನು ಗೊತ್ತಿದೆಯೋ ಅದನ್ನು ಮಾಡಿದ್ರೆ ಒಳ್ಳೇದಲ್ವಾ. ಸೊ ಅದರಿಂದ ನಾನು ಅವರೇ ನಮ್ಮ ಫ್ಯಾಮಿಲಿ ಇದು ಅದು ಅಂತ ಹೇಳೋವರೆಗೂ ನಾನೇನು ಮಾಡೋದು ಬೇಡ, ನನಗೇನು ಗೊತ್ತೋ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋದನ್ನೇ ಪೂಜೆ ಮಾಡ್ತಾಯಿದ್ದೀನಿ. ಏನು ಮಾಡ್ದಿರ ಇರೋದಕ್ಕಿಂತ ನಮಗೆ ಗೊತ್ತಿರೋದ್ರಲ್ಲಿ ಏನೋ ಒಂದು ಸ್ವಲ್ಪನಾದರೂ ಮಾಡಿದ್ರೆ ಆ ದೇವ್ರು ನಮ್ಮ ಕಡೆನೂ ಒಂದು ಸ್ವಲ್ಪ ನೋಡ್ತಾನೇನೋ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ ಅಷ್ಟೇನೆ, ಬೇರೆ ಇನ್ನೇನೂ ಇಲ್ಲ. ನೋಡೋಣ ಮುಂದಕ್ಕಾದರೂ ಚೆನ್ನಾಗಿ ಆಗ್ಬೋದೇನೋ, ಆವಾಗೇನಾದರೂ ಎಲ್ಲ ಗೊತ್ತಾಗ್ಬೋದೇನೋ. ಆಮೇಲೆ ಪೂಜೆ ಎಲ್ಲ ಮಾಡಿದ್ಮೇಲೆ ಅಕ್ಕಪಕ್ಕದವ್ರನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಕೊಡ್ತೆ. ಆಮೇಲೆ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಏನಾದರೂ ಜ್ಯೂಸ್ ಕುಡಿಯೋಣ ಅನಿಸ್ತಾ ಇದೆ, ಅಮ್ಮ ಜ್ಯೂಸ್ ಏನಾದರೂ ಮಾಡು ಅಂತ ನನ್ನ ಮಗಳಂದ್ಲು. ಸೊ ಅದರಿಂದ ಪಾನಕ ಮಾಡಿದ್ನಲ್ವ, ನಾನು ಅದು ಇದನ್ನು ಯೂಸ್ ಮಾಡಿ ಏನದು ಮಸ್ಕ್ ಮೆಲನ್, ಕರ್ಬೂಜ ಹಣ್ಣು, ಅದು ಇನ್ನೂ ಸ್ವಲ್ಪ ಹಂಗೆ ಅರ್ಧ ಎತ್ತಿಟ್ಟಿದ್ದೆ, ಬರೀ ಅರ್ಧ ಮಾತ್ರ ಯೂಸ್ ಮಾಡ್ಕೊಂಡು ಪಾನಕ ಮಾಡಿದ್ದಿದ್ದು.
ಆಮೇಲೆ ಸರಿಪಾ ಒಂಚೂರು ಜ್ಯೂಸ್ ಮಾಡ್ಕೊಳ್ಳೋಣ ಮಗುಗೆ ಅಂತ ಹೇಳ್ಬಿಟ್ಟು ಮಸ್ಕ್ ಮೇಲನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಆಮೇಲೆ ಇದು ಬರುತ್ತಲ್ಲ ಏನದು ಬಾದಾಮ್ ಗುಂದ್ ಅಂತ, ಅದು ತುಂಬ ಒಳ್ಳೆಯದು ಹೆಲ್ತ್ಗೆ. ಅದರಲ್ಲೂ ಈ ಸಮ್ಮರಲ್ಲಿ ಹೆವಿ ಬಿಸಿಲಿರೋದ್ರಿಂದ ಬಾದಾಮ್ ಗುಂದ್ ತುಂಬ ಒಳ್ಳೆಯದು ಹೆಲ್ತ್ಗೆ. ಅದನ್ನು ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ ನೆನ್ನೆ. ಬಾದಾಮ್ ಗುಂದದ ಒಂದು ರೆಸಿಪಿ ಮಾಡಿ ಹಾಕಿದ್ದೆ, ಬೇಕಾದರೆ ಹೋಗಿ ನೋಡಿ, ನನ್ನ ಹಬ್ಬದ ಚಾನಲಲ್ಲಿ ಹಾಕಿದ್ದೀನಿ ಅದನ್ನು. ಬಾದಾಮ್ ಗುಂದನ್ನ ಇದಕ್ಕೆ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಎಲ್ಲ ಆದಮೇಲೆ ಜ್ಯೂಸ್ ಮಾಡಿ ನನ್ನ ಮಗಳಿಗೆ ಕೊಟ್ಟೆ. ಒಂಥರ ಹೇಗಾಯಿತು ಅಂದರೆ, ಆವತ್ತಿನ ದಿನ ಮಧ್ಯಾಹ್ನ ಸೆಕೆಗೂ ಅದಕ್ಕೂ ಒಂದೆರಡು ಐಸ್ ಕ್ಯೂಬ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ ಕೂಡ ನೆನೆಸಿಟ್ಟಿದ್ದೆ. ಈ ಸಮ್ಮರ್ ಅಂದರೆ ಸಬ್ಜಾ ಸೀಡ್ಸು, ಬಾದಾಮ್ ಗುಂದು ಮತ್ತು ಲೆಮನ್ನು ಇವೆಲ್ಲ ಜಾಸ್ತಿ ಯೂಸ್ ಮಾಡಿ, ಆದಷ್ಟು ಒಳ್ಳೆಯದು. ಮತ್ತು ವಾಟ್ರ್ ಕಂಟೆಂಟ್ ಇರುವಂಥ ಐಟಮ್ಗಳನ್ನ ಜಾಸ್ತಿ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಸಮ್ಮರ್ ಮುಗಿಯೋವರೆಗೂ ಆದಷ್ಟು ನೀರು ಚೆನ್ನಾಗಿ ಕುಡೀರಿ, ಜ್ಯೂಸ್, ಲಿಕ್ವಿಡ್ ಐಟಮ್ಗಳು ಎಲ್ಲ ಥರದ್ದು ತೊಗೊಳ್ಳಿ, ಹೆಲ್ತ್ಗೆ ತುಂಬ ಒಳ್ಳೆಯದು. ನನ್ನ ಮಗಳಿಗೆ ಅದೇನೋ ಸಬ್ಜಾ ಸೀಡ್ಸ್ ಅಂದ್ರೇ ಇಷ್ಟ ಆಗೋಲ್ಲ, ಸೊ ಅದರಿಂದ ಅವಳಿಗೆ ಬರೀ ಐಸ್ ಕ್ಯೂಬ್ ಹಾಕಿದೆ. ನಮ್ಮಿಬ್ಬರಿಗೆ ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂದ 1 ಗ್ಲಾಸು, ನಾನು 1 ಗ್ಲಾಸು ಮತ್ತು ಗೊಂಬೆ 1 ಗ್ಲಾಸು, 3 ಜನನೂ ಒಂದೊಂದು ಗ್ಲಾಸ್ ಕುಡಿದ್ವಿ. ಅಪ್ಪ ಸೆಕೆಗೂ ಅದಕ್ಕೂ ಬಿಸಿಲು ಟೈಮ್ಗೂ ಒಂದೊಂದು ಲೋಟ ಇದು ಜ್ಯೂಸ್ ಕುಡಿದ್ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ನೋಡಿ. ಒಂದು ಹಿಡಿದ್ಬಿಟ್ಟು ಹಂಗೆ ಒಂದು ಫೋಟೋ ಹಿಡ್ಕೊಂಡ್ವಿ. ಬಾ ಮಚಿಯರ್ಸ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳು ಮಾಡ್ತಾ ಇರೋದಿದು. ಅವಳಿಗಂತೂ ಈ ಥರ ಲಿಕ್ವಿಡ್ ಐಟಮ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಅವಳಿಗೆ ಜ್ಯೂಸು, ಫ್ರೂಟ್ಸ್ ಅಂದ್ರೇ ಅವಳಿಗೆ ತುಂಬಾ ಇಷ್ಟ. ಅದಾದಮೇಲೆ ನೆಕ್ಸ್ಟ್ ಡೇ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ಬಂದು ಒಂದು 2-3 ದಿನದ ವೀಡಿಯೋನ ಒಂದೇ ದಿನದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೋ ನೆಕ್ಸ್ಟ್ ಡೇ ಎದ್ಮೇಲೆ ತುಂಬ ತಲೆನೋವ್ತಾಯಿತ್ತು. ಒಂಥರ ಎದ್ದಾಗಿಂದ ನಾನು ಸ್ಪೆಕ್ಸ್ ಯೂಸ್ ಮಾಡ್ತೀನಲ್ಲ, ಸೊ ಹೆಡ್ಡೇಕ್ ಇತ್ತು. ಅದಕ್ಕೆ ಒಂದು ಹೆಡ್ ಮಸಾಜ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ತಂಗಿ, ನಿನಗೆಲ್ಲ ಸ್ಪ್ಲಿಟರ್ಸ್ ಎಲ್ಲ ಬಂದುಬಿಟ್ಟಿದೆಯಲ್ಲ, ಹೋಗಿ ಅಟ್ಲೀಸ್ಟು ಹೇರ್ ಸ್ಪಾ ಆದರೂ ಮಾಡಿಸ್ಕೊ, ಮತ್ತು ಹೆಡ್ಡೆಲ್ಲ ಮಸಾಜ್ ಮಾಡ್ತಾರೆ, ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತ ಅಲ್ಲಿ ಹೋದೆ. ನಾವು ಬಂದು ಇವಾಗ ಗೋಟ್ ಸಲೂನ್ ಅಂತೇಳಿ. ಈ ಸಲೂನ್ ಓಪನ್ ಆಗಿ ಒಂದು 6 ಮಂತ್ಸ್ ಆಗಿದೆ ಅಷ್ಟೇ. ನನ್ನ ತಂಗಿ ಫ್ರೆಂಡ್ ಕೂಡ ಇಲ್ಲೇ ವರ್ಕ್ ಮಾಡೋದಂತೆ, ಸೊ ಅದರಿಂದ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಒಂದ್ಸಲಿ ಹೋಗಿ ಟ್ರೈ ಮಾಡೋಣ ಕಣೆ, ಚೆನ್ನಾಗಿರುತ್ತೆ ಅಂಥೇಳಿ ಹೇಳಿದ್ಲು. ಸೊ ಅದರಿಂದ ಇಲ್ಲಿಗೆ ಬಂದ್ವಿ. ನಮಗೂ ಎಲ್ಲ ತುಂಬ ಇಷ್ಟ ಆಯಿತು. ಇಲ್ಲಿ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಏನಾದರೂ ಬೇಕಿತ್ತು ಅಂದರೆ ನೋಡಿ, ಈ ಥರ ಸ್ಪ್ಲಿಟರ್ಸ್ ಎಲ್ಲ ಬಂದಿದೆ, ಯಾವ ಥರ ಮಾಡಿಸ್ಕೊಳ್ಬೇಕು, ಹೇರ್ ಸ್ಪಾ ಮತ್ತು ಹೇರ್ ಕಟ್ಟು, ಇದೆಲ್ಲ ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದೆಲ್ಲ ಚೆನ್ನಾಗಿ ಹೇಳಿದ್ರು. ನಮಗೂ ಕೂಡ ಖುಷಿ ಆಯ್ತದು. ಏನಿಲ್ಲ, ಹೇರ್ ಸ್ಪಾಗೆ ಬಂದು 600 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಅಷ್ಟೇ, ಏನು ಜಾಸ್ತಿ ಏನು ಚಾರ್ಜ್ ಮಾಡಿಲ್ಲ. ಮಧ್ಯೆ ಯಾವ್ಯಾವುದೋ ಮೆಸೇಜಸ್ ಎಲ್ಲ ಬರ್ತಾಯಿದೆ, ಅದಕ್ಕೆ ಮೆಸೇಜ್ ಸೌಂಡ್ಸ್ ಎಲ್ಲ ಬರ್ತಾ ಇರೋದು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹೇರ್ ಸ್ಪಾ ಮಾಡಿಸ್ಕೊಳ್ಳೋಣ ಅಂತೇಳಿ ಹೋದೆ. ನನಗೆ ಹೇರೆಲ್ಲ ಚೆನ್ನಾಗೇ ಇದೆ, ಬಟ್ ಅದೇ ಸ್ವಲ್ಪ ಸ್ಪ್ಲಿಟರ್ಸ್ ಜಾಸ್ತಿ ಆಗಿಬಿಟ್ಟಿತ್ತು. ಅದರಿಂದ ಹೇರ್ ಕಟ್ ಮಾಡಿಸೋಣ ಅಂತ ನೋಡಿ, ನನ್ನ ಫೇಸ್ಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಮುಂದೆಗಡೆ ಹಿಂಗೆ ಬಿಟ್ಟಾಗ ತುಂಬ ಜಾಸ್ತಿ ಲೆಂತ್ ಇತ್ತು. ಅದಕ್ಕೆ ಅದನ್ನು ಮಾತ್ರ ಸ್ವಲ್ಪ ಹೇರ್ ಕಟ್ಟು, ಮತ್ತು ಬ್ಯಾಕ್ ಸೈಡ್ ಎಲ್ಲಿ ಸ್ಪ್ಲಿಟರ್ಸ್ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಲ್ಲೆಲ್ಲ ಸ್ಪ್ಲಿಟ್ಸ್ನೆಲ್ಲ ಕಟ್ ಮಾಡಿಸಿದ್ದೆ ಅಷ್ಟೇನೆ. ಮಸಾಜ್ ಮಾತ್ರ ಎಷ್ಟು ಚೆನ್ನಾಗಿ ಹೆಡ್ ಮಸಾಜ್ ಕೊಟ್ಟರು ಗೊತ್ತಾ. ತಲೆನೋವೆಲ್ಲ ಒಂದೇ ಸಲ ಬಿಟ್ಟೋಯ್ತು, ಅಷ್ಟು ಚೆನ್ನಾಗಿ ಹೆಡ್ಡೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ, ಆಮೇಲೆ 2 ಸಲ ಹೇರ್ ವಾಶ್ ಮಾಡಿ, ಫುಲ್ಲು ಬ್ಲೋ ಡ್ರೈ ಎಲ್ಲ ಮಾಡಿ ಕಳಿಸಿದ್ರು. ನನಗೆ ಮೇಯ್ನು ತುಂಬ ತಲೆನೋವ್ತಾಯ್ತಲ್ಲ, ಸೊ ಫಸ್ಟು ನನಗೆ ಹೆಡ್ಡೇ ಕಡಿಮೆ ಆದರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಕೂತಿದ್ದೆ. ನನ್ನ ತಂಗಿ ಮಾಡಿಸ್ಕೊಳ್ತಾ ಇದ್ಲು ಪಕ್ಕದಲ್ಲಿ. ಅವಳು ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ಲು. ಆಮೇಲೆ ಸರಿ ಅಂದ್ಬಿಟ್ಟು ನನಗೆ ನೋಡಿ ಹೇರ್ ವಾಶ್ ಮಾಡೋದಕ್ಕೆ ಅಂಥೇಳಿ ಕರ್ಕೊಂಡೋಗಿದ್ರು. ಹೇರ್ ವಾಶ್ ಮಾಡಿದ್ರು ವಿತೌಟ್ ಸ್ಪೆಕ್ಸು. ಅಸಹ್ಯವಾಗಿ ಕಾಣಿಸ್ತಾ ಇದ್ದೀನಲ್ಲ, ಕೋತಿ ಥರ ಇದ್ದೀನಿ ನಾನಂತೂ ವಿತೌಟ್ ಸ್ಪೆಕ್ಸು. ಆಮೇಲೆ ಹೆಡ್ಡೆಲ್ಲ ವಾಶ್ ಎಲ್ಲ ಮಾಡಾದಮೇಲೆ ಕರ್ಕೊಂಬಂದು ಸ್ಟೀಮ್ಗೆ ಅಂಥೇಳಿ ಕೂರಿಸ್ತಾರೆ. ಮಸಾಜು ಎಲ್ಲ ಆಗಿತ್ತು ನನಗೆ, ಸೊ ಸ್ಟೀಮ್ಗೆ ಅಂಥೇಳಿ ಕೂರಿಸಿದ್ರು. ನೋಡಿ, ಆ ಥರದೊಂದು ಟೋಪಿ ಹಾಕ್ಬಿಟ್ಟು ಕೂರಿಸ್ತಾರೆ. ನಾನಂತೂ ಇದೇ ಫಸ್ಟ್ ಟೈಮ್ ಅಪ್ಪ ಇದೆಲ್ಲ ಮಾಡಿಸ್ಕೊಳ್ತಾ ಇರೋದು. ನಾನೇನು ಯಾವತ್ತೂ ಮುಂಚೆ ಏನು ಯಾವಾಗೂ ಮಾಡಿಸ್ಕೊಂಡಿರಲಿಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿ ಸ್ಟೀಮ್ ತೊಗೊಂಡಾಗ ನಮಗೆ ಹೆಡ್ಡೆಲ್ಲ ಫುಲ್ಲು ಒಂಥರ ಚೆನ್ನಾಗಿರುತ್ತೆ, ರಿಲ್ಯಾಕ್ಸ್ ಅನ್ನೋ ಥರ ಫೀಲ್ ಆಗುತ್ತೆ. ಹೇಗೆ ಕಾಣಿಸ್ತಾ ಇದೆ ನೋಡಿ, ಕಣ್ಣು ಇಷ್ಟಿಷ್ಟು ತಪ್ಪ ಕಣ್ಣಂಗೆ ಕಾಣುತ್ತೆ, ಮತ್ತು ಒಂಡ್ರ ಗಂಡು ಕಣ್ಣಂಗೆ ಕಾಣುತ್ತೆ ನಂದು. ನಾನು ಅದಕ್ಕೆ ಸ್ಪೆಕ್ಸ್ ತೆಗೆದುಬಿಟ್ಟು ಮಾತೇ ಆಡೋದಿಲ್ಲ, ಒಳ್ಳೆ ಒಂಡ್ರ ಗಂಡಿಗೆ ಕಣ್ಣಂಗೆ ಕಾಣ್ತೀನಿ. ಅದೇನೋ ನನಗೆ ಇಷ್ಟನೇ ಆಗೋಲ್ಲ. ಆಮೇಲೆ ಹಾಗೆ 1-2 ಫೋಟೋಸ್ ಎಲ್ಲ ಇಟ್ಕೊಂಡು ಆಮೇಲೆ ಸರಿ ಆಯಿತು ಹೇರ್ ಕಟ್ ಮಾಡೋದಕ್ಕೆ ಅಂಥೇಳಿ ಫೋನಲ್ಲಿ ಇಟ್ಬಿಟ್ಟು ಹೇರ್ ಕ್ಲಿಪ್ ಎಲ್ಲ ಇಟ್ಬಿಟ್ಟು ಹೋದರೆ ಹೇರ್ ಕ್ಲಿಪ್ ಅದು ಎಲ್ಲಿ ಬಿದ್ದೋಯ್ತೋ ಗೊತ್ತೇ ಇಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಹಂಗೆ ಕೂದಲು ಬಿಟ್ಕೊಂಡು ಬರ್ತಾಯಿದ್ದೀನಿ. ಆಮೇಲೆ ಎಲ್ಲ ಚೆನ್ನಾಗಿ ಮಾಡಿದರು ಮಾತ್ರ ಎಲ್ಲನೂ. ಬರೀ 800 ರುಪೀಸ್ ಆಯಿತು. 600 ರುಪೀಸ್ ಬಂದು ಅವರು ನನಗೆ ಹೇರ್ ಸ್ಪಾಗೆ ತೊಗೊಂಡ್ರು, ಮತ್ತು 200 ರುಪೀಸು ಹೇರ್ ಕಟ್ಟಿಗೆ ತೊಗೊಂಡ್ರು. ಟೋಟಲಾಗಿ 800 ರುಪೀಸ್ ಆಯ್ತು ಅಷ್ಟೇ. ಸೊ ಟೋಟಲಾಗಿ ಇಬ್ಬರಿಂದನೂ 1650 ರೂಪಾಯಿ ಆಯ್ತು ಅಷ್ಟೇ, ಏನು ತುಂಬ ಜಾಸ್ತಿ ಏನಾಗಿಲ್ಲ.
ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಮಾಮೂಲಿ ಹೆಲ್ಮೆಟ್ ಹಾಕೊಂಡಿದ ತಕ್ಷಣ ಸೆಟ್ ಮಾಡಿರೋದೆಲ್ಲ ಹೊಟ್ಟೆ ಹೋಗ್ಬಿಡುತ್ತೆ. ಬಟ್ ಆದರೆ ಸ್ವಲ್ಪ ಹೇರು ಚಿಕ್ಕದಾಗೋಯ್ತು ಕಟ್ ಮಾಡಿಸಿದ್ಮೇಲೆ. ಓಕೆ, ಚೆನ್ನಾಗಿ ಬೆಳೀಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.